ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಯಾಕಮ್ಮ ಏನಾಯ್ತು? ಅಹಲ್ಯ ಏನಾಯ್ತು ಮಗಳೇ? ನೋಡಮ್ಮ, ನೋವೇನಾದ್ರೂ ಆದ್ರೆ ಹೇಳು, ಬಳೆನ ನಿಧಾನಕ್ಕೆ ತೋರಿಸ್ತೀನಿ. ದಿಢೀರಂತ ಕೈನ ಎಳ್ಕೋಬೇಡ. ಮದುಮಗಳಿಗೆ ಹಾಕೋ ಬಳೆಗಳು ಒಡಿಬಾರ್ದು. ಒಂದು ಬಳೆ ಓಡೋದ್ರೂ ಅಪಶಕುನ. ಅಕ್ಕ ರಿಲ್ಯಾಕ್ಸ್ ಕಣೆ, ಏನು ಆಗಲ್ಲ, ಧೈರ್ಯವಾಗಿರು. ತಗೋ, ಇದವಳು ಫೋಟೋ. ಇವಳು ಬೆಂಗಳೂರಲ್ಲಿ ತಲೆ ಮರೆಸ್ಕೊಂಡಿದ್ದಾಳೆ. ಇಷ್ಟು ದಿವಸ ಹಳ್ಳಿ ವೇಷದಲ್ಲಿದ್ದ ಫೋಟೋನ ಹಿಡ್ಕೊಂಡು ಹುಡುಕ್ತಾ ಇದ್ದೆ, ಆದ್ರೆ ಈಗ ಇವಳು ಬದಲಾಗಿದ್ದಾಳೆ. ಈ ವೇಷದಲ್ಲಿದ್ದಾಳೆ. ಇವಳು ಎಲ್ಲಿದ್ರು ನನಗ್ ಬೇಕು. ನಿನಗೆ 2 ದಿವಸ ಟೈಮ್ ಕೊಡ್ತೀನಿ. ಅದ್ ಎಷ್ಟು ಮ್ಯಾನ್ ಪವರ್ ಯೂಸ್ ಮಾಡ್ತೀಯೋ ಮಾಡು, ಆದ್ರೆ ಇನ್ನು 2 ದಿವಸದಲ್ಲಿ ಇವಳು ನನ್ನ ಕಣ್ಣು ಮುಂದೆ ಬೇಕು. ಓಕೆ ಮೇಡಮ್, ಇವಳು ಎಲ್ಲೇ ಇರ್ಲಿ ಖಂಡಿತ ಹುಡುಕ್ತೀವಿ. ಸರಿ, ಹೊರಡು. ಹಲೋ, ಹೇಳು ಶ್ರೀದೇವಿ. ಹೋಗ್ಲಿಲ್ಲ ಅಂದ್ರೆ ಸುಮ್ನೆ ಬಿಡ್ತಾರ? ಇಬ್ರು ಒಟ್ಟಿಗೆ ಬಿಸ್ನೆಸ್ ಬೇರೆ ಮಾಡ್ತಾ ಇದೀವಿ. ಶಾಂತಲ 25 ಇವೆಂಟ್ಗೂ ನನ್ನನ್ನ ಇನ್ವೈಟ್ ಮಾಡಿದ್ರು, ಆದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹೋಗಕ್ಕಾಗ್ಲಿಲ್ಲ. ಮದುವೆಗೆ ಖಂಡಿತವಾಗ್ಲೂ ಹೋಗ್ಲೇಬೇಕು, ಇಲ್ದೆ ಹೋದ್ರೆ ಮರ್ಯಾದೆ ಇರಲ್ಲ. ಅಲ್ಲ ಕಣೆ, ಆ ಸಾಕೇತ್ ಅವ್ರಿಗೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ 3 ಜನ ಹುಡುಗಿರ್ನ ತೋರಿಸಿದ್ದೆ, ಆದ್ರೆ ಎಲ್ರನ್ನೂ ರಿಜೆಕ್ಟ್ ಮಾಡ್ಬಿಟ್ರು. ಹುಡುಗಿ ಬಗ್ಗೆ ನಂಗೇನು ವಿಷಯ ಹೆಚ್ಚು ಗೊತ್ತಿಲ್ಲ, ಆದ್ರೆ ಅವ್ರ ಸ್ಟೇಟಸ್ಗೆ ಅವ್ರ ಲೆವೆಲ್ ತಕ್ಕಂತೆ ಹುಡುಗಿನ ಹುಡುಕಿರ್ತಾರೆ ಬಿಡು. ಏನ್ ಲೆವೆಲ್ಲೋ ಸ್ಟೇಟಸ್ ಗೊತ್ತಿಲ್ಲ ಕಣೆ. ನೋಡು, ಸಾಕೇತು ತುಂಬಾ ಬುದ್ಧಿವಂತ, ಒಳ್ಳೆ ಹುಡುಗಿನೇ ಹುಡುಕಿರ್ತಾರೆ. ಸರಿ, ನಾವಿಬ್ರು ಒಟ್ಟಿಗೆ ಹೋಗೋಣ. ನೀನ್ ಇಲ್ಲಿಗೆ ಬಂದ್ಬಿಡು, ವಿಶ್ ಮಾಡಿ ಬಂದ್ರಾಯ್ತು. ಓಕೆ, ಬಾಯ್. ಅಮ್ಮವ್ರೆ, ಇಂಟರ್ವ್ಯೂ ಮಾಡಕ್ಕೆ ಯಾವ್ದೋ ಒಂದು ಹುಡುಗಿ ಬಂದಿದ್ದಾಳೆ. ಸರಿ, ಕಳ್ಸು. ಸರಿ ಅಮ್ಮ. ಮೇಡಮ್, ನಿಮ್ ಸ್ಟ್ರಗ್ಲಿಂಗ್ ಲೈಫ್ ಬಗ್ಗೆ ಹೇಳ್ತೀರಾ? ನಾನು ತುಂಬಾ ಕಷ್ಟದ ದಿನಗಳನ್ನ ನೋಡಿದ್ದೀನಿ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಎಲ್ಲರೂ ನನಗೆ ಹೆದರ್ಸಿದ್ರು. ತುಂಬಾ ಜನ ಈ ಬಿಸ್ನೆಸ್ ನ ಮಾಡೋದಕ್ಕೆ ಹೋಗಿ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ, ಈ ಭವಾನಿನೂ ಲಾಸ್ ಮಾಡ್ಕೋತಾಳೆ ಅಂತಾನೂ ಹೇಳಿದ್ರು. ಆದ್ರೆ ನನಗೆ ಧೈರ್ಯ ಆಯ್ತು, ಛಲ ಆಯ್ತು, ನನ್ನ ಮೇಲೆ ನನಗೆ ನಂಬಿಕೆ ಇತ್ತು. ನಾನು ಈ ಬಿಸ್ನೆಸ್ ಅಲ್ಲಿ ಗೆದ್ದೆ. ವೆರಿ ಗುಡ್ ಮೇಡಮ್, ನಿಮ್ ಬಗ್ಗೆ ತುಂಬಾ ಚೆನ್ನಾಗಿ ಹೊಗಳೋದನ್ನ ಕೇಳಿದೀನಿ. ಬರೀ ಚಿತ್ರದುರ್ಗಕ್ಕೆ ಸೀಮಿತ ಆಗಿರೋ ನಿಮ್ ಕಂಪ್ನಿ ಈಗ ಬೆಂಗಳೂರುವರೆಗೂ ವಿಸ್ತಾರ ಆಗ್ತಿದೆ. ಮುಂದೆ ನಿಮ್ ಪ್ಲಾನ್ ಏನು? ಚಿತ್ರದುರ್ಗದಲ್ಲಿ ನಮ್ಮ ಶೋರೂಮ್ಗೆ ಕಾಲಿಡಕ್ ಕೂಡ ಆಗಲ್ಲ, ಅಷ್ಟು ಬ್ಯುಸಿ ಇರುತ್ತೆ. ಅದೇ ಹೋಪ್ಸ್ ಅಲ್ಲಿ ನಾವು ಬೆಂಗಳೂರಲ್ಲೂ ಕೂಡ ಕೆಲಸನ ಶುರು ಮಾಡ್ಕೊಂಡಿದೀವಿ. ಒಳ್ಳೆ ಮೀಡಿಯಾ ಪಾರ್ಟ್ನರ್ ಕೂಡ ನಮಗೆ ಹುಡ್ಕೊಂಡಿದೀವಿ. ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲೇ ನಮ್ಮ RB ಜ್ಯುವೆಲರ್ಸ್ ಬ್ರಾಂಚಸ್ ಓಪನ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಹೆಣ್ಣು ಗಂಡಿಗಿಂತ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹೆಣ್ಣು ಶಕ್ತಿ ಸ್ವರೂಪಿಣಿ ಅಂತಾನೂ ಹೇಳ್ತಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಮೇಡಮ್? ಹೌದು, ಈ ಮಾತಿನ ಅಕ್ಷರನೂ ಸತ್ಯ.
ಹೆಣ್ಣಿಂದಾನೇ ಜಗತ್ತು. ಹೆಣ್ಣಿಲ್ಲ ಅಂದ್ರೆ ಏನೂ ಇಲ್ಲ, ಹೆಣ್ಣಿಂದಾನೇ ಎಲ್ಲ. ಸರಿಯಾಗಿ ಹೇಳಿದ್ರಿ ಮೇಡಮ್. ಹಾಗೆ ಹೆಣ್ಣು ಪರಿಪೂರ್ಣ ಅಂತ ಆಗೋದು ತಾನು ಮದುವೆ ಆಗಿ ಗಂಡನ ಮನೆ ಸೇರಿದ್ಮೇಲೆ, ತಾಯಿ ಅಂತ ಅನ್ನಿಸ್ಕೊಂಡ್ಮೇಲೆ. ನಿಮ್ಗೊಬ್ಬ ಮಗ ಇದ್ದಾನೆ ಅಂತ ಕೇಳ್ಪಟ್ಟೆ, ಮಗನ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಓಪನ್ ಆಗಿ ಹೇಳ್ಕೊಳ್ಳಿ ಮೇಡಮ್, ಯಾವುದೇ ರೀತಿ ಸಂಕೋಚ ಇಟ್ಕೋಬಿಡಿ. ಡೇರಿಂಗ್ ಅಂಡ್ ಡ್ಯಾಶಿಂಗ್ ವುಮನ್ ಭವಾನಿ ಚಂದ್ರ ಅಂತ ನಿಮ್ ಬಗ್ಗೆ ತುಂಬಾ ಕೇಳಿದೀವಿ. ನೋಡಿ, ನನ್ನ ಮಗನ ಬಗ್ಗೆ ಜನ ಏನ್ ಹೇಳ್ತಾರೋ ಅದೆಲ್ಲ ಸತ್ಯ ಅಲ್ಲ. ಸತ್ಯ ತಿಳ್ಕೊಳ್ಬೇಕು ಅನ್ನೋರು ಅದ್ರ ಆಳ ಕೇಳಿಬೇಕು. ನನ್ನ ಮಗ ತುಂಬಾ ಇನ್ನೋಸೆಂಟ್, ಶೈ ನೇಚರ್. ಅದು ಅಲ್ಲದೆ ಅವನಿಗೆ ತುಂಬಾ ಹೆಲ್ಪಿಂಗ್ ನೇಚರ್ ಕೂಡ ಇತ್ತು. ಇಂಥ ಒಳ್ಳೆ ಮಗನಿಗೆ ಒಂದು ಸಾಧಾರಣ ಬಡ ಹುಡುಗಿನ ಮದುವೆ ಮಾಡಬೇಕು ಅಂತ ಆಸೆ ಪಟ್ಟೆ. ಆದ್ರೆ ನಾನು ಎಡ್ವಿದ್ದು ಅಲ್ಲೇ. ದೇಶಕ್ಕೆ ಮಾದರಿ ಆಗ್ಬೇಕು ಅಂತ ನಾನು ಅನ್ಕೊಂಡೆ. ಆದ್ರೆ ಆ ಹುಡುಗಿ ನನ್ನ ಮಗನ ಜೀವನದಲ್ಲಿ ಬಿರುಗಾಳಿನ ಎಬ್ಬಿಸ್ಬಿಟ್ಲ. ನನ್ನ ಮಗನ ಜೀವನನ ಹಾಳು ಮಾಡಿ ಹೊಟ್ಟೋಗ್ಬಿಟ್ಟು, ಇದೇ ನೋವಲ್ಲಿ, ನೆನಪಲ್ಲಿ, ಕೋರ್ಗಲ್ಲಿ ನನ್ನ ಮಗ ದಾರಿ ತಪ್ಪಿಬಿಟ್ಟ. ಯಾರು ಮೇಡಮ್ ಆ ಹುಡುಗಿ? ಅನಿ 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 ಅನಿ, ಪುರೋಹಿತರಿಗೆ ಗಾಡಿ ಕಳಿಸ್ತೀನಿ ಅಂತ ಹೇಳಿದೆ. ಎಷ್ಟು ಗಂಟೆಗೆ ಪಿಕ್ ಮಾಡ್ಲಿ? ಅನಿ ಅನಿ ನಿಂತ್ಕೋ. ಅನಿ 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 ನಿಂತ್ಕೊಳ್ಳೋ. ಅನಿ ಅನಿ, ಅಹಲ್ಯ ಅಕ್ಕನ ಅರ್ಶನ ಶಾಸ್ತ್ರಕ್ಕೆ ಕೊಡೋ ಒಡವೆಗಳನ್ನೆಲ್ಲ ಎತ್ತಿಟ್ಕೊಂಡಿದ್ಯಾ? ಸುಂದರಣ್ಣ, ಪ್ಯಾಕ್ ಆಗಿರೋ ಬಾಕ್ಸ್ಗಳನ್ನೆಲ್ಲ ಗಾಡಿಗೆ ಶಿಫ್ಟ್ ಮಾಡಿ. ಮಾತಾಡ್ಸಲ್ವಾ? ಇಗ್ನೋರ್ ಮಾಡ್ತೀಯಾ? ಈಗ ಬಯ್ಯೋ ನೆಬ್ದಲ್ಲಾದ್ರೂ ನೀನನ್ನ ಮಾತಾಡಿಸ್ತೀಯ. ಮಾಡ್ತೀನಿ ನೋಡೀಗ. ಪ್ರಣಮ್, ಅಣ್ಣ ರೆಡಿ ಆದ್ನ ಇಲ್ವ ಒಂದ್ಸಲ ನೋಡು. ಈಗ ನೀನ್ ನನ್ನ ಬೈಯೋದಕ್ಕಾದ್ರೂ ಮಾತಾಡಿಸ್ತೀಯ. ಅನಿ ಪ್ಲೀಸ್ ಮಾತಾಡ್ದೆ ಇರ್ಬೇಡ, ನಾನು ಇಗ್ನೋರ್ ಮಾಡ್ಬೇಡ. ನಾನು ಜೋರಾಗಿ ಹತ್ಬಿಡ್ತೀನಿ ಈಗ. ಅನಿ ಅನಿ, ನಂಗೆ ಗೊತ್ತು ಕಣೋ, ನಾನು ಎನ್ನ ದೊಡ್ಡ ತಪ್ಪು ಮಾಡಿದೆ. ಮನೆಯವ್ರು ಎಲ್ಲರೂ ಫೀಲಿಂಗ್ಸ್ನು ಹರ್ಟ್ ಮಾಡ್ಬಿಟ್ಟೆ. ಸಾರಿ ಕಣೋ ಅನಿ, ನೀನು ಸಾಕು ಅಂದ್ರೆ ನನ್ಗೆ ಜೀವ. ನೀವಿಬ್ರು ನನ್ನ ಇಗ್ನೋರ್ ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ. ನನ್ನ ರಾತ್ರಿಯಿಂದ ನೀನ್ ನನ್ನ ಜೊತೆ ಮಾತಾಡಿಲ್ಲ ಗೊತ್ತಾ? 8 ಗಂಟೆ 12 ನಿಮಿಷ ಆಯ್ತು. ಮಾಡಿದಾಗ ಸಾರಿ ಕೇಳಿದ್ರೆ ಕ್ಷಮಿಸ್ಬಿಡ್ಬೇಕಂತೆ. ನನಗ್ ಕ್ಷಮೆನೇ ಇಲ್ವಾ? ಅಕ್ಕೂ ಹತ್ರ ಕಾಲು ಇಟ್ಕೊಂಡು ಕ್ಷಮೆ ಕೇಳಿದೀನಿ ಕಣೋ. ಬೇಕಿದ್ರೆ ನಿನ್ ಕಾಲು ಇಟ್ಕೊಂಡ್ಬಿಡ್ತೀನಿ. ಕೋತಿ, ನಾಟಕ ಎಲ್ಲ ಚೆನ್ನಾಗಿ ಮಾಡ್ತೀಯ ಅಲ್ವಾ? ಪ್ರಾಮಿಸ್, ನಾನು ನಾಟಕ ಆಡ್ತಿಲ್ಲ. ಸೀರಿಯಸ್ಲಿ ನಂಗೂ ಬೇಜಾರಾಗಿದೆ. ನೋಡು, ನೀನ್ ತಪ್ಪೇನು ಅಂತ ನಿನ್ಗೆ ರಿಯಲೈಸ್ ಆಯ್ತಲ್ವಾ? ನನಗೂ ಸಂತೋಷ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ನೆನ್ಪಿಟ್ಟು. ನಿನ್ನಿಂದಾಗಿ ಮದ್ವೆನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಲೈಫ್ ಲಾಂಗ್ ನಿನ್ನ ಮಾತಾಡ್ಸಲ್ಲ. ಇಲ್ಲ ಕಣೋ, ನಾನು ಏನು ಮಾಡಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಮೀರಾ, ಜೀವನ ಪೂರ್ತಿ ನಿನ್ನ ಮಾತಾಡ್ಸಲ್ಲ. ಅರ್ಥ ಆಯ್ತಾ? ಅಯ್ಯೋ ದೇವ್ರೆ, ನಾನೇನ್ ಬೇರೆ ಇಂಟರ್ವ್ಯೂ ಕಳಿಸ್ಬಿಟ್ಟಿದ್ದೀನಲ್ಲಪ್ಪ. ಅಲ್ಲಿ ಏನ್ ಸುದ್ದಿ ಗೊತ್ತಾಗುತ್ತೋ ಏನೋ. ದೇವ್ರೆ ದಯವಿಟ್ಟು ಅಲ್ಲಿ ಯಾವ್ದು ಶಾಕಿಂಗ್ ನ್ಯೂಸ್ ಸಿಗದೆ ಇರ್ಲಪ್ಪ. ನನ್ ಡೌಟ್ ಮುರಿಯೋ ಹಾಗೆ ಮಾಡು ದೇವ್ರೆ. ಈ ಮದ್ವೆಗೆ ನನ್ನಿಂದ ವಿಘ್ನ ಆಗುವಂತ ಯಾವ ಕೆಲ್ಸನೂ ಮಾಡ್ಬೇಡ. ಏಯ್, ಮತ್ತೇನೆ ಮನ್ಸಲ್ಲಿ ಸ್ಕೆಚ್ ಆಗ್ತಾ ಇದೆಯಾ? ಏನೂ ಇಲ್ಲ. ನಿಜ ಹೇಳ್ತಾ ಇದ್ದೀನಿ ಮೀರಾ. ಆಮೇಲೆ ನಾನು ಹೇಳಿಲ್ಲ ಅಂತ ಅನ್ಕೋಬೇಡ.
ಗೊತ್ತಾಯ್ತಾ? ಹುಚ್ಚುಡ್ಗಿ, ಅದು ಯಾವಾಗ ಸೀರಿಯಸ್ನೆಸ್ ಬರುತ್ತೋ ನಿಮಗೆ. ಹೌದಾ? ಅಂಥ ದುರಂತ ಏನ್ ನಡೀತು ಮೇಡಮ್? ದೊಡ್ಡವ್ರು ಹೇಳ್ತಾರಲ್ಲ, ಅರ್ಹತೆ ಇಲ್ದೇ ಇರೋ ನಮ್ ಮೆರೆಸ್ಬಾರ್ದು ಅಂತ. ಆ ಮಾತು ನಿಜಾನೇ. ಅವಳು ಕೆಸರಲ್ಲಿ ಬಿದ್ದಿದ್ಲು. ಅವಳನ್ನ ಎತ್ತಕ್ಕೆ ನಾನು ಹೊರಟೆ. ಆದ್ರೆ ಅವಳು ಹಾವಾಗಿ ನನ್ನನ್ನೇ ಕಚ್ಬಿಟ್ಲು. ಆ ಹುಡುಗಿ ನಿಮ್ಗೆ ತುಂಬಾ ನೋವು ಕೊಟ್ಲು ಅಂತ ಕಾಣುತ್ತೆ. ಆ ಹುಡುಗಿ ಯಾರು, ಅವಳ ಹೆಸರೇನು ಅಂತ ತಿಳ್ಕೊಬೋದಾ? ಒಂದ್ ಸೆಕೆಂಡ್. ಹಲೋ, ಹಾ ಹೇಳು ಶ್ರೀದೇವಿ. ಓಹೋ, ಮಗನ್ ವಿಷಯದಲ್ಲಿ ಬಿರುಗಾಳಿ ಸುಂಟ್ರಗಾಳಿನೇ ಎತ್ತಿರೋ ಹಾಗಿದೆ. ಅರೆ, ಅಹಲ್ಯನ್ ಫೋಟೋ ಇಲ್ಲೇನ್ ಮಾಡ್ತಾ ಇದೆ? ಸರಿ ಶ್ರೀದೇವಿ, ಆಮೇಲೆ ಮಾಡ್ತೀನಿ. ಏನ್ ಹುಡುಕ್ತಾ ಇದ್ದೀರಾ? ಅದು ಫೋಟೋಸ್. ಯಾವ ಫೋಟೋಸು? ಅದೇ ಮೇಡಮ್, ನಿಮ್ಮ ಹಳೆ ಫೋಟೋಸ್. ನೀವು ಸ್ಟ್ರಗಲ್ ಮಾಡ್ಬೇಕಾದ್ರೆ ಹೇಗಿದ್ರಿ, ಬೆಳಿಬೇಕಾದ್ರೆ ಹೇಗಿದ್ರಿ, ಮತ್ತೆ ಬೆಳೆದಾದ್ಮೇಲೆ ಅಂದರೆ ಈಗ ಹೇಗಿದ್ದೀರಾ ಅನ್ನೋ ಸ್ಟೇಜಸ್ ಇರೋ ಫೋಟೋಸ್ ಬೇಕಾಗಿತ್ತು. ಅದಕ್ಕೆ ನಿಮ್ಮ ಫೋಟೋಸ್ ಇದ್ರೆ. ಓ, ಫೋಟೋಸಾ? ಆಲ್ಬಮ್ ತರ್ತೀನಿ. ಅಹಲ್ಯನ್ ಫೋಟೋ ಇನ್ನೇನ್ ಮಾಡ್ತಿದೆ ಅಂತ ಡೈರೆಕ್ಟಾಗಿ ಕೇಳ್ಬಿಟ್ಲ. ಬೇಡ ಯಾವುದಕ್ಕೂ ಈ ವಿಷಯನ ನೀರಾಗ ಒಂದ್ಸರಿ ತಿಳಿಸಿದ್ರೆ ಬೆಟರ್.